ಹುಣ್ಣಿಮೆ ಭಾರತೀಯ ಸಂಸ್ಕೃತಿ, ಆಧ್ಯಾತ್ಮಿಕತೆ ಮತ್ತು ರಾಷ್ಟ್ರಭಾವನೆಯ ಮಹತ್ವದ ಸಂಕೇತವಾಗಿದೆ. ಕಾರ್ತಿಕ ಮಾಸದ ಪೂರ್ಣಿಮೆಯಂದು ಆಚರಿಸಲಾಗುವ ಈ ಪವಿತ್ರ ದಿನವು ಭಾರತ ಎಂಬ ಶಾಶ್ವತ ನಾಮದ ಗೌರವ, ಮಹಿಮೆ ಮತ್ತು ಐತಿಹಾಸಿಕ ಪರಂಪರೆಯನ್ನು ಸ್ಮರಿಸುವುದಕ್ಕಾಗಿ ವಿಶೇಷ ಸ್ಥಾನ ಪಡೆದಿದೆ. ಪೌರಾಣಿಕ ಹಾಗೂ ಐತಿಹಾಸಿಕ ನಂಬಿಕೆಯ ಪ್ರಕಾರ ಈ ದಿನವನ್ನು ಸಮ್ರಾಟ್ ವಿಕ್ರಮಾದಿತ್ಯರ ರಾಜ್ಯಾಭಿಷೇಕದ ದಿನವೆಂದು ಪರಿಗಣಿಸಲಾಗುತ್ತದೆ. ಧರ್ಮಾಧಿಷ್ಠಿತ ಆಡಳಿತ, ನ್ಯಾಯಪ್ರಿಯತೆ, ಶೌರ್ಯ, ತ್ಯಾಗ ಮತ್ತು ಪ್ರಜಾಪಾಲನೆಯಂತಹ ಉನ್ನತ ಆದರ್ಶಗಳನ್ನು ನೆನಪಿಸುವ ದಿನವಿದು. ಪೂರ್ಣಿಮೆಯ ದಿನವಾದ್ದರಿಂದ ಈ ದಿನಕ್ಕೆ ಆಧ್ಯಾತ್ಮಿಕ ದೃಷ್ಟಿಯಿಂದ ಅಪಾರ ಮಹತ್ವವಿದೆ. ಈ ದಿನ ಮಾಡಿದ ದಾನ, ಜಪ, ತಪಸ್ಸು, ಪೂಜೆ, ವ್ರತ ಮತ್ತು ಇತರೆ ಸತ್ಕರ್ಮಗಳು ಅನೇಕ ಪಟ್ಟು ಫಲ ನೀಡುತ್ತವೆ ಎಂಬ ನಂಬಿಕೆ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಪೂರ್ಣಚಂದ್ರನ ಶೀತಲ ಕಿರಣಗಳು ಮಾನವನ ಮನಸ್ಸು, ಬುದ್ಧಿ ಮತ್ತು ಆತ್ಮಕ್ಕೆ ಶಾಂತಿ, ಸಮತೋಲನ ಮತ್ತು ಧನಾತ್ಮಕ ಶಕ್ತಿಯನ್ನು ನೀಡುತ್ತವೆ ಎನ್ನಲಾಗುತ್ತದೆ. ಅದರಿಂದಲೇ ಹಲವರು ಈ ದಿನ ಉಪವಾಸ, ಧ್ಯಾನ ಮತ್ತು ಧಾರ್ಮಿಕ ಆಚರಣೆಗಳಲ್ಲಿ ತೊಡಗುತ್ತಾರೆ. ದೇವಾಲಯಗಳಲ್ಲಿ ವಿಶೇಷ ಪೂಜೆ, ದೀಪದಾನ, ಹೋಮ ಹವನಗಳು ಹಾಗೂ ಅನ್ನದಾನಗಳ ಮೂಲಕ ಭಕ್ತರು ಪುಣ್ಯ ಸಂಪಾದನೆ ಮಾಡುತ್ತಾರೆ. ಇದೇ ಪವಿತ್ರ ದಿನದಂದು ಕರ್ನಾಟಕ ಸೇರಿದಂತೆ ಹಲವು ಭಾಗಗಳಲ್ಲಿ ರೇಣುಕಾ ಯಲ್ಲಮ್ಮ ದೇವಿಯ ಜಾತ್ರಾ ಮಹೋತ್ಸವವನ್ನು ಅತ್ಯಂತ ವೈಭವ, ಭಕ್ತಿ ಮತ್ತು ಸಂಭ್ರಮದಿಂದ ಆಚರಿಸಲಾಗುತ್ತದೆ. ಯಲ್ಲಮ್ಮ ದೇವಿಯನ್ನು ಶಕ್ತಿ ಸ್ವರೂಪಿಣಿ, ಮಾತೃದೇವತೆ ಹಾಗೂ ಕರುಣಾಮಯಿಯಾಗಿ ಭಕ್ತರು ಆರಾಧಿಸುತ್ತಾರೆ. ಜಾತ್ರೆಯ ಸಮಯದಲ್ಲಿ ಲಕ್ಷಾಂತರ ಭಕ್ತರು ದೂರದೂರಿನಿಂದ ಆಗಮಿಸಿ ತಮ್ಮ ಹರಕೆಗಳನ್ನು ಸಲ್ಲಿಸುತ್ತಾರೆ. ವಿಶೇಷ ಅಭಿಷೇಕ, ಅಲಂಕಾರ ಪೂಜೆ, ಉತ್ಸವ ಮೂರ್ತಿಯ ಮೆರವಣಿಗೆ, ಭಜನೆ, ಕೀರ್ತನೆ ಮತ್ತು ತೀರ್ಥ ಪ್ರಸಾದ ವಿತರಣೆ ನಡೆಯುತ್ತವೆ. ಯಲ್ಲಮ್ಮ ತಾಯಿಯ ಕೃಪೆಯಿಂದ ರೋಗ ನಿವಾರಣೆ, ಸಂಕಷ್ಟ ಪರಿಹಾರ, ಸಂತಾನ ಭಾಗ್ಯ, ಆರ್ಥಿಕ ಸಮೃದ್ಧಿ ಮತ್ತು ಮನಃಶಾಂತಿ ದೊರಕುತ್ತದೆ ಎಂಬ ದೃಢ ನಂಬಿಕೆ ಜನರಲ್ಲಿ ಇದೆ. ಭಾರತ ಹುಣ್ಣಿಮೆ ಹಾಗೂ ಯಲ್ಲಮ್ಮ ದೇವಿಯ ಜಾತ್ರಾ ಮಹೋತ್ಸವ ಎರಡೂ ಸೇರಿ ಜನರಲ್ಲಿ ಧಾರ್ಮಿಕ ಶ್ರದ್ಧೆ, ಸಾಮಾಜಿಕ ಏಕತೆ ಮತ್ತು ಸಂಸ್ಕೃತಿಯ ಬೇರನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತವೆ. ಈ ದಿನವು ಕೇವಲ ಪೂಜೆ ಪುನಸ್ಕಾರಗಳಿಗೆ ಮಾತ್ರ ಸೀಮಿತವಾಗದೆ, ಭಾರತೀಯ ಜೀವನದ ಮೌಲ್ಯಗಳು, ಪರಂಪರೆ, ಶಕ್ತಿ ಆರಾಧನೆ ಮತ್ತು ರಾಷ್ಟ್ರಾಭಿಮಾನವನ್ನು ಮುಂದಿನ ಪೀಳಿಗೆಗೆ ಸಾರುವ ಮಹತ್ವದ ಸಂದೇಶವನ್ನು ಹೊತ್ತುಕೊಂಡಿದೆ. ಹೀಗಾಗಿ ಭಾರತ ಹುಣ್ಣಿಮೆ ಭಾರತೀಯರ ಆತ್ಮಸಾಕ್ಷಾತ್ಕಾರ, ಸಂಸ್ಕೃತಿ ಮತ್ತು ಸಂಯುಕ್ತ ಭಾವನೆಗಳನ್ನು ಒಂದೇ ವೇಳೆ ಜಾಗೃತಗೊಳಿಸುವ ಅತ್ಯಂತ ಪವಿತ್ರ ಹಾಗೂ ಅರ್ಥಪೂರ್ಣ ದಿನವಾಗಿದೆ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.